ನನಗೆ ಫೋನ್ ಮಾಡಿದ್ರು, ಮೇಡಮ್ ನೀವು ಬಿಗ್ ಬಾಸ್ ಕಾರ್ಯಕ್ರಮಕ್ಕೆ ಬರ್ತೀರಾ ಅಂತ. ಆಯ್ತಾ ಅಂತ ಕೇಳಿದ್ರು ನನಗೆ. ನಾನು ಅವಾಗ ಫಸ್ಟ್ ಹಿಂಗಂದ, ಮೇಡಮ್ ನಾನು ನಿಮ್ಮ ಅಭಿಮಾನಿ, ನಿಮ್ಮದು ಯೂಟ್ಯೂಬೆಲ್ಲ ನೋಡ್ತೀನಿ, ನಿಮ್ಮದು ಹಾಗೆ ವೈರಲ್ ಆಗ್ತಿದೆ, ಹೀಗೆ ವೈರಲ್. ಆಯ್ತಪ್ಪ ಆಯಿತು ಆಯಿತು ಅಂತಂದೆ. ಕೊನೆಗೆ ಲಾಸ್ಟ್ ಮತ್ತೆ ಅವನಿಗೆ ಭಯ ಆಯಿತು ಅನ್ಸುತ್ತೆ, ಕೇಳ್ದ, ಮೇಡಮ್ ನೀವು ಈ ಸಲದ ಬಿಗ್ ಬಾಸ್ ಕಾರ್ಯಕ್ರಮಕ್ಕೆ ಬರ್ತೀರಾ ಅಂತ ಕಲರ್ಸ್ ಕನ್ನಡದಿಂದ ಅಂತಂದ್ರೆ. ನಾನು ಹೇಳಿದೆ, ನನ್ನ ಫಸ್ಟ್ ಕ್ವಶನ್ ಇದೇ ಆಯಿತು, ಅಲ್ಲಪ್ಪ ನಿನಗೆ ನಾನು ಹೇಗೆ ಕಾಣ್ತಾ ಇದ್ದೀನಿ ಅಂತ ಕೇಳಿದೆ. ನಾನೇನಾದರೂ ಮಾನಸಿಕ ಅಸ್ವಸ್ಥತೆ ಥರ ಏನಾದರೂ ಕಾಣ್ತಾ ಇದ್ದೀನಿ? ಇವತ್ತಿನವರೆಗೆ ಈ ದಿನದ ಕ್ಷಣದವರೆಗೆ ನನ್ನ ಸ್ಥಿಮಿತ ನನ್ನ ಹತ್ರ ಇದೆ. ನಾನು ಎಲ್ಲೂ ಮಾನಸಿಕ ಸ್ಥಿಮಿತತೆಯನ್ನು ಕಳ್ಕೊಂಡಿಲ್ಲ. ಆ್ಯಂಡ್ ಈ ಮೆಸೇಜ್ ಮಾಡ್ತಿದ್ದಾರಲ್ಲ ವೋಟಿಂಗ್, ಒಂದು ಮೆಸೇಜ್ಗೆ 3 ರೂಪೀಸ್ ಏನೋ ಕಾಸ್ಟ್ ಆಗ್ತಿದೆ. ಸೊ ಅದೇನಾದರೂ ಬಡವ್ರಿಗೆ ಹೋಗುತ್ತಾ, ಅದು ನೋಡಬೇಕಲ್ವಾ. ಸೊ ನನಗೇನು ಅನ್ಸುತ್ತೆ ಅಂತಂದರೆ, ಸೊಸೈಟಿಗೆ ಏನಾದರೂ ಯೂಸ್ ಆಗೋವಂಥದ್ದು ಅಥವಾ ಎಲ್ಲನೂ ಅಲ್ಲ. ಜನರನ್ನ ಮೂರ್ಖರನ್ನಾಗಿ ಮಾಡಿ ಕೋಟಿ ಕೋಟಿ ಸಂಪಾದನೆ ಮಾಡಿದಂತಹ ಬಿಗ್ ಬಾಸ್ 100 ದಿನಗಳ ಕಾರ್ಯಕ್ರಮ ಅಂತ್ಯಗೊಂಡಿದೆ. ಸುದೀಪ್ ಅವರು ಹೇಳ್ತಾರೆ, ಹನುಮಂತಿಗೆ 5 ಕೋಟಿ ಚಿಲ್ಲರೆ, ಮತ್ತೆ ಎರಡನೇ ಸ್ಪರ್ಧೆಗೆ 3 ಕೋಟಿ 2 ಕೋಟಿ, ಈ ರೀತಿ ಇಷ್ಟಿಷ್ಟು ಕೋಟಿ SMS ಗಳು ಬಂದಿದೆ, ವೋಟಿಂಗ್ ಬಂದಿದೆ ಅಂತೇಳಿ. ಬಿಗ್ ಬಾಸ್ ಸ್ಪರ್ಧಿ ಒಬ್ರು ಹೇಳ್ತಿದ್ರು, ಮೊನ್ನೆ ಒಬ್ಬ ಹೆಣ್ಮಗಳು ಹೇಳ್ತಿದ್ರು, ಒಂದು SMS ಗೆ 3 ರೂಪಾಯಿ ಅಂತೇಳಿ. ಒಂದು SMS ಗೆ 3 ರೂಪಾಯಿ ಅಂತಂದ್ರೆ ಇವರ ಅಂದಾಜು ಪ್ರಕಾರ ಹನುಮಂತಿಗೆ 5 ಕೋಟಿ, ಬಾಕಿ ಎಲ್ಲಾ ಸ್ಪರ್ಧಿಗಳಿಗೂ 5 ಕೋಟಿ ತಗೊಂಡ್ರೆ 10 ಕೋಟಿ ನೀವು ಕ್ಯಾಲ್ಕುಲೇಷನ್ ಮಾಡ್ಕೊಳ್ಳಿ. 10 ಕೋಟಿ ಇಂಟು 3 ರೂಪಾಯಿ ಎಷ್ಟಾಯ್ತು? 30 ಕೋಟಿ ರೂಪಾಯಿ SMS ಇಂದ ಬಂತು. 30 ಕೋಟಿ ರೂಪಾಯಿ ಬರೀ SMS ಇಂದ ಬಂತು. ಇನ್ನು ಕಾನ್ಫಿಡೆಂಟ್ ಗ್ರೂಪ್ನವರು ಅವರು ಇವರು ಸ್ಪರ್ಧಿಗಳಿಗೆ ಕೊಟ್ಟಂತಹ ಏನು ಕ್ಯಾಶ್ ಅಮೌಂಟ್ ಇತ್ತಲ್ಲ ಅವ್ರು ಕೊಟ್ರು. ಅಡ್ವರ್ಟೈಸ್ಮೆಂಟ್ಗಳು ಬಂದವು, ಅಡ್ವರ್ಟೈಸ್ಮೆಂಟ್ಗಳಲ್ಲಿ ಕೋಟ್ಯಾಂತರ ರೂಪಾಯಿ ಹಣ ಬಂತು. ಅಲ್ಲಿಗೆ 100 ಕೋಟಿ ರೂಪಾಯಿ ಲಾಭವನ್ನ ಮಾಡಿಕೊಂಡಂತಹ ಬಿಗ್ ಬಾಸ್ ರಿಯಾಲಿಟಿ ಶೋ ಹೆಸರಿನಲ್ಲಿ ಜನರನ್ನ ಮೂರ್ಖರನ್ನಾಗಿ ಮಾಡಿದ್ದಲ್ವಾ ಇದು? ಜನರನ್ನ ಮುಟ್ಟಾಳರನ್ನಾಗಿ ಮಾಡಿದ್ದಲ್ವಾ ಇದು? ವಿಜಯಲಕ್ಷ್ಮಿ ಶಿಬಿರ ಅವರು ಹೇಳಿದ್ರಲ್ಲ, ಮಾನಸಿಕ ಅಸ್ವಸ್ಥರ ಕಾರ್ಯಕ್ರಮ ಇದು ಅಂತ ಹೇಳಿದ್ರಲ್ಲ, ಎಷ್ಟು ಚೆನ್ನಾಗಿ ಮೂರ್ಖರನ್ನಾಗಿ ಮಾಡಿ ಜನರಿಗೆ ಮಂಕುಬೂದಿಯನ್ನ ಎರಚಿ 100 ಕೋಟಿ ರೂಪಾಯಿ ಲಾಭ ಮಾಡ್ಕೊಂಡಿದ್ದು ಯಾರು? ಬಿಗ್ ಬಾಸ್ ನಡೆಸಿದಂಥವರು. ಇದು ಸುದೀಪ್ ಅವರು ಒಬ್ಬರು ಆಂಕರ್ ನಡೆಸಿಕೊಡುವಂಥವರು, ಅವರಿಗೆ ಒಂದು ಜವಾಬ್ದಾರಿ ಕೊಟ್ಟಿರುವಂಥದ್ದು. ಅದೇ ರೀತಿ ಒಳಗಡೆ ಇದ್ದಂತಹ ಸ್ಪರ್ಧಿಗಳು 17 ಜನ ಸ್ಪರ್ಧಿಗಳೇನು ಬಂದಿದ್ರಲ್ಲ, ಎಲ್ಲರೂ ಸಹ ದುಡ್ಡು ಅವ್ರಿಗೆ ಹಣ ಕೊಟ್ಟು ಅಲ್ಲಿ ಆಕ್ಟಿಂಗ್ ಮಾಡೋ ಅಂತ ಹೇಳಿರುವಂಥದ್ದು. ಎಲ್ಲವೂ ಸಹ ನಾಟಕೀಯ ಅಲ್ವಾ? ಎಲ್ಲವೂ ಸಹ ನಟನೆ ಅಲ್ವಾ? ಇದು ಯಾವುದು ವಾಸ್ತವ? ಹಾಗಾದ್ರೆ ರಿಯಾಲಿಟಿ ಶೋ ಅಂದ್ರೆ ಏನು? ಜನರಿಗೆ ಎಷ್ಟು ಚೆನ್ನಾಗಿ ಮಂಕು ಬೂದಿಯನ್ನು ಎರಚಿದ್ರಲ್ವಾ ಅವರು. ವಾಸ್ತವ ಸ್ಥಿತಿ ಗೊತ್ತೇ ಇಲ್ಲ ಜನರಿಗೆ. ನೀವು ವೋಟಿಂಗ್ ಮಾಡ್ಬೇಕಾದ್ರೆ SMS ಮಾಡ್ಬೇಕಾದ್ರೆ ಫ್ರೀ ಅಂತ ಮಾಡ್ಬೋದಾಗಿತ್ತಲ್ಲ, ಯಾಕೆ ಮಾಡ್ಲಿಲ್ಲ? 3 ರೂಪಾಯಿ ಯಾಕೆ ಇಟ್ರಿ? ಅದ್ಯಾರೋ ಒಬ್ಬ ಹಿಂದಿನ ಸ್ಪರ್ಧಿ ಯಾರೋ ವರ್ತೂರು ಸಂತೋಷ್ ಅನ್ನೋನು ಹೇಳ್ತಾರೆ ಇದೆಲ್ಲ ಫಿಕ್ಸೆಡ್ ಅಂತೇಳಿ. ಒಬ್ಬ ಹನುಮಂತುಗೆ ಏನು ವಿನ್ನರ್ ಆಗಿ ಘೋಷಣೆ ಮಾಡಿದ್ರು, ಬಹಳ ಒಳ್ಳೆಯ ವಿಚಾರ ಅದು. ಅದೊಂದು ವಿಚಾರ, ಹನುಮಂತಿಗೆ ಘೋಷಣೆ ಮಾಡಿದ್ದು ಒಳ್ಳೆಯ ವಿಚಾರ. ಒಬ್ಬ ಹಳ್ಳಿ 5ನಿಗೆ ಘೋಷಣೆ ಮಾಡಿದ್ದು ಒಳ್ಳೆದೇ ಆಯ್ತು. ಆದರೆ ಈ ಬಿಗ್ ಬಾಸ್ ಎಂಬ ಕಾರ್ಯಕ್ರಮ ಏನೈತಲ್ಲ, ಇದು ಜನರನ್ನ ಎಷ್ಟು ಚೆನ್ನಾಗಿ ಮೂರ್ಖರನ್ನಾಗಿ ಮಾಡ್ತಲ್ಲ. 100 ದಿವಸದಲ್ಲಿ, ವರ್ಷಕ್ಕೊಂದ್ಸರಿ ಮಾಡ್ತಾರೆ. 100 ದಿವಸದಲ್ಲಿ ಬಿಗ್ ಬಾಸ್ ಅನ್ನ ಯಾವ ರೀತಿ ಜನರಿಗೆ ತಲುಪಿಸ್ಬೇಕು, ತಲುಪಿಸಿ 100 ಕೋಟಿ ರೂಪಾಯಿ ಮಾಡ್ತಾ ಇದಾರಲ್ಲ. ಯಾವತ್ತಾದ್ರೂ ಜನರು ಯೋಚನೆ ಮಾಡಿದಾರ? 3 ರೂಪಾಯಿ ತಾನೆ, 3 ರೂಪಾಯಿ SMS ಮಾಡಿದ್ರು. ಎಲ್ಲಿಗೆ ಹೋಗ್ತಾ ಇದೆ ಅದು? ಎಲ್ಲಿಗೆ ಹೋಗ್ತಾ ಇದೆ ಅದು? ಇದು ಬಿಗ್ ಬಾಸ್ನವರ ಚಾಣಕ್ಷತನ, ಬಿಗ್ ಬಾಸ್ನವರ ಚಾಣಕ್ಷತನ. ಅದರಲ್ಲೆಲ್ಲ ಆ ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ಒಂದು ಕೊನೆಯ ಒಂದು ಹಾಡು ಏನು, ಸುದೀಪ್ ಅವರ ತಾಯಿ ಮತ್ತು ಸುದೀಪ್ ಅವರ ನಡುವೆ ಒಂದು ಹಾಡನ್ನ ಯೋಗರಾಜ್ ಭಟ್ರು ಮಾಡಿದ್ರಲ್ಲ, ಆ ಹಾಡನ್ನ ನೋಡುವಂತಹ ಅವಕಾಶ ನನಗೆ ಸಿಕ್ಕಿದಾಗ ನಿಜಕ್ಕೂ ಇಡೀ ಬಿಗ್ ಬಾಸ್ ನಲ್ಲಿ ಅವ್ರು ಏನಾದ್ರೂ ಒಂದು ಒಳ್ಳೆಯದು ಮಾಡಿದ್ರೆ, ಬಿಗ್ ಬಾಸ್ನವ್ರು ಏನಾದ್ರೂ ಒಂದು ಒಳ್ಳೆಯದು ಮಾಡಿದ್ರೆ, ಆ ಸುದೀಪ್ ಮತ್ತು ಸುದೀಪ್ ತಾಯಿಯ ಬಗ್ಗೆ ಮಾಡಿದಂತಹ ಯೋಗರಾಜ್ ಭಟ್ಟರ ಒಂದು ಹಾಡೇನಿತ್ತಲ್ಲ, ಅದು ಮನ ಕಲಕುವಂತಿತ್ತು. ಬಾಕಿದೆಲ್ಲವೂ ಸಹ ಎಲ್ಲವೂ ನಾಟಕೀಯವಾಗಿ
ಎಲ್ಲವೂ ನಾಟಕೀಯವಾಗಿ ಎಲ್ಲರೂ ಸ್ಪರ್ಧಿಗಳನ್ನ ಮೇಕಪ್ ದಾರಿಗಳನ್ನಾಗಿ ಮಾಡಿ ಡ್ರಾಮಾ ಮಾಡಿಸಿ ಅವ್ರಿಗೆ ಲಕ್ಷ ಲಕ್ಷ ಹಣ ಕೊಟ್ಟು ಇವರು ಸ್ಕ್ರಿಪ್ಟೆಡ್ ಆಗಿ ಇದೇ ರೀತಿ ಮಾತಾಡ್ಬೇಕು ಇದೇ ರೀತಿ ಮಾಡ್ಬೇಕು ಅಂತೇಳಿ ಅವನ ಯಾರ ನಕಲಿ ವಕೀಲ ಇದ್ನಲ್ಲ ಜಗದೀಶ್ ಅಂತೇಳಿ ಅವ್ರಿಗೆ 15 ದಿವಸ ಕಾಂಟ್ರಾಕ್ಟ್ ನೀನ್ ಒಳಗಡೆ ಬಾರಪ್ಪ, ನೀನ್ ಈ ರೀತಿ ಎಲ್ಲ ಮಾತಾಡು, ಈ ರೀತಿ ಎಲ್ಲ ಚಾಲೆಂಜ್ ಮಾಡು ಅಂತ ಹೇಳ್ಕೊಟ್ಟು ಅದನ್ನ ಫಸ್ಟ್ ಪಿಕಪ್ ಮಾಡೋದಕ್ಕೋಸ್ಕರವಾಗಿ, ಜನರಿಗೆ ಪಿಕಪ್ ಮಾಡೋದಕ್ಕೋಸ್ಕರವಾಗಿ ಇಂಥವರನ್ನ ಕರ್ಕೊಂಡು ಬಂದಿರುವಂತದ್ದು ನಾವು ಗಮನಿಸಬೇಕಾಗುತ್ತೆ. ಇದು ಬಿಗ್ ಬಾಸ್ನವರ ಆಟ. ಬಿಗ್ ಬಾಸ್ನವರ ಆಟದಲ್ಲಿ ಈ ಜನರು ಮೂರ್ಖರಾಗಿರುವಂಥದ್ದು ಜನರಿಗೇ ಗೊತ್ತಿಲ್ಲ. ಜನರ ಹಣವನ್ನ ಏನು ಅಡ್ವರ್ಟೈಸ್ಮೆಂಟ್ ಬರೋದು ಯಾವುದಕ್ಕೋಸ್ಕರ, ಜನ ಚಾನೆಲ್ ನೋಡ್ತಾರೆ ಅಂತೇಳಿ. ಜನನ ಚಾನೆಲ್ ನೋಡುವಂತೆ ಮಾಡಿದ್ದಂಥದ್ದು, SMS ಗಳನ್ನ ಮಾಡುವಂತೆ ನೋಡಿದ್ದು ಎಲ್ಲವೂ ಸಹ ಬಿಗ್ ಬಾಸ್ ನಡೆಸ್ತಾರಲ್ಲ ಅವರ ತಂತ್ರಕ್ಕೆ ಬಲಿಯಾಗಿದ್ದು ಕನ್ನಡಿಗರು. 5 ಕೋಟಿ SMS ಅಂತೆ ಅಂದ್ರೆ ಎಷ್ಟು ಚೆನ್ನಾಗಿ ಮೋಸ ಮಾಡ್ತಾರಲ್ವಾ. 10 ಕೋಟಿ 20 ಕೋಟಿ SMS ಮಾಡ್ತಾರೆ ಅಂತಂದ್ರೆ ಅಂದ್ರೆ ಕರ್ನಾಟಕದಲ್ಲಿ ಜನರಿಗೆ ಬೇರೆ ಕೆಲಸ ಇಲ್ವಾ ಅಂತ. ಆದ್ರೆ ಇದು ಸುಳ್ಳ ನಿಜವಾ ಗೊತ್ತಿಲ್ಲ. ನಿಜವೇ ಆಗಿದ್ರೆ 10 ಕೋಟಿ SMS ಅಂತ ಲೆಕ್ಕ ತಗೊಂಡ್ರೆ 30 ಕೋಟಿ ಆಯ್ತಲ್ರಿ. ನಾವು ಎಷ್ಟು ಮೂರ್ಖರಿದ್ದೀವಿ. ನಮ್ಮ ಭಾರತ ದೇಶ ಯಾಕೆ ಮೂರ್ಖತನದಿಂದ ಇವತ್ತು ಇಡೀ ಅಭಿವೃದ್ಧಿನಲ್ಲಿ ಹಿಂದೆ ಉಳಿತಾ ಇದೆ ಅನ್ನೋದಕ್ಕೆ ಇದೊಂದೇ. ಯಾವ್ದಾದ್ರು ಸ್ವತಂತ್ರ ಹೋರಾಟಗಾರರ ಬಗ್ಗೆ ಆಗ್ಲಿ, ಮತ್ತಾವ್ದಾರ ಒಂದು ಕಾರ್ಯಕ್ರಮದ ಬಗ್ಗೆ ಆಗ್ಲಿ ಯಾರಾದ್ರೂ ವೋಟಿಂಗ್ ಮಾಡ್ತಾರೇನ್ರಿ? ಮಾಡೋದಿಲ್ಲ. ಇಂತಹ ಸುಳ್ಳು, ಮೋಸ, ದ್ರೋಹ, ಈ ಜನರನ್ನ ದಾರಿ ತಪ್ಪಿಸ್ತಾ ಇರುವಂತಹ ಇಂತಹ ಒಂದು ರಿಯಾಲಿಟಿ ಶೋಗಳ ಹೆಸರಿನಲ್ಲಿ ಏನು ಲಾಭ ಪಡ್ಕೊಳ್ಳಕ್ಕೆ ಹೋಗ್ತಾ ಇದಾರಲ್ಲ, ಇಂಥವರನ್ನ ಪ್ರೋತ್ಸಾಹ ಕೊಡ್ತೇವೆ. ಎಲ್ಲವೂ ನಾಟಕೀಯವಾಗಿ ಎಲ್ಲರೂ ಸ್ಪರ್ಧಿಗಳನ್ನ ಮೇಕಪ್ ದಾರಿಗಳನ್ನಾಗಿ ಮಾಡಿ ಡ್ರಾಮಾ ಮಾಡಿಸಿ ಅವ್ರಿಗೆ ಲಕ್ಷ ಲಕ್ಷ ಹಣ ಕೊಟ್ಟು ಇವರು ಸ್ಕ್ರಿಪ್ಟೆಡ್ ಆಗಿ ಇದೇ ರೀತಿ ಮಾತಾಡ್ಬೇಕು ಇದೇ ರೀತಿ ಮಾಡ್ಬೇಕು ಅಂತೇಳಿ ಅವನ ಯಾರ ನಕಲಿ ವಕೀಲ ಇದ್ನಲ್ಲ ಜಗದೀಶ್ ಅಂತೇಳಿ ಅವ್ರಿಗೆ 15 ದಿವಸ ಕಾಂಟ್ರಾಕ್ಟ್ ನೀನ್ ಒಳಗಡೆ ಬಾರಪ್ಪ, ನೀನ್ ಈ ರೀತಿ ಎಲ್ಲ ಮಾತಾಡು, ಈ ರೀತಿ ಎಲ್ಲ ಚಾಲೆಂಜ್ ಮಾಡು ಅಂತ ಹೇಳ್ಕೊಟ್ಟು ಅದನ್ನ ಫಸ್ಟ್ ಪಿಕಪ್ ಮಾಡೋದಕ್ಕೋಸ್ಕರವಾಗಿ, ಜನರಿಗೆ ಪಿಕಪ್ ಮಾಡೋದಕ್ಕೋಸ್ಕರವಾಗಿ ಇಂಥವರನ್ನ ಕರ್ಕೊಂಡು ಬಂದಿರುವಂತದ್ದು ನಾವು ಗಮನಿಸಬೇಕಾಗುತ್ತೆ. ಇದು ಬಿಗ್ ಬಾಸ್ನವರ ಆಟ. ಬಿಗ್ ಬಾಸ್ನವರ ಆಟದಲ್ಲಿ ಈ ಜನರು ಮೂರ್ಖರಾಗಿರುವಂಥದ್ದು ಜನರಿಗೇ ಗೊತ್ತಿಲ್ಲ. ಜನರ ಹಣವನ್ನ ಏನು ಅಡ್ವರ್ಟೈಸ್ಮೆಂಟ್ ಬರೋದು ಯಾವುದಕ್ಕೋಸ್ಕರ, ಜನ ಚಾನೆಲ್ ನೋಡ್ತಾರೆ ಅಂತೇಳಿ. ಜನನ ಚಾನೆಲ್ ನೋಡುವಂತೆ ಮಾಡಿದ್ದಂಥದ್ದು, SMS ಗಳನ್ನ ಮಾಡುವಂತೆ ನೋಡಿದ್ದು ಎಲ್ಲವೂ ಸಹ ಬಿಗ್ ಬಾಸ್ ನಡೆಸ್ತಾರಲ್ಲ ಅವರ ತಂತ್ರಕ್ಕೆ ಬಲಿಯಾಗಿದ್ದು ಕನ್ನಡಿಗರು. 5 ಕೋಟಿ SMS ಅಂತೆ ಅಂದ್ರೆ ಎಷ್ಟು ಚೆನ್ನಾಗಿ ಮೋಸ ಮಾಡ್ತಾರಲ್ವಾ. 10 ಕೋಟಿ 20 ಕೋಟಿ SMS ಮಾಡ್ತಾರೆ ಅಂತಂದ್ರೆ ಅಂದ್ರೆ ಕರ್ನಾಟಕದಲ್ಲಿ ಜನರಿಗೆ ಬೇರೆ ಕೆಲಸ ಇಲ್ವಾ ಅಂತ. ಆದ್ರೆ ಇದು ಸುಳ್ಳ ನಿಜವಾ ಗೊತ್ತಿಲ್ಲ. ನಿಜವೇ ಆಗಿದ್ರೆ 10 ಕೋಟಿ SMS ಅಂತ ಲೆಕ್ಕ ತಗೊಂಡ್ರೆ 30 ಕೋಟಿ ಆಯ್ತಲ್ರಿ. ನಾವು ಎಷ್ಟು ಮೂರ್ಖರಿದ್ದೀವಿ. ನಮ್ಮ ಭಾರತ ದೇಶ ಯಾಕೆ ಮೂರ್ಖತನದಿಂದ ಇವತ್ತು ಇಡೀ ಅಭಿವೃದ್ಧಿನಲ್ಲಿ ಹಿಂದೆ ಉಳಿತಾ ಇದೆ ಅನ್ನೋದಕ್ಕೆ ಇದೊಂದೇ. ಯಾವ್ದಾದ್ರು ಸ್ವತಂತ್ರ ಹೋರಾಟಗಾರರ ಬಗ್ಗೆ ಆಗ್ಲಿ, ಮತ್ತಾವ್ದಾರ ಒಂದು ಕಾರ್ಯಕ್ರಮದ ಬಗ್ಗೆ ಆಗ್ಲಿ ಯಾರಾದ್ರೂ ವೋಟಿಂಗ್ ಮಾಡ್ತಾರೇನ್ರಿ? ಮಾಡೋದಿಲ್ಲ. ಇಂತಹ ಸುಳ್ಳು, ಮೋಸ, ದ್ರೋಹ, ಈ ಜನರನ್ನ ದಾರಿ ತಪ್ಪಿಸ್ತಾ ಇರುವಂತಹ ಇಂತಹ ಒಂದು ರಿಯಾಲಿಟಿ ಶೋಗಳ ಹೆಸರಿನಲ್ಲಿ ಏನು ಲಾಭ ಪಡ್ಕೊಳ್ಳಕ್ಕೆ ಹೋಗ್ತಾ ಇದಾರಲ್ಲ, ಇಂಥವರನ್ನ ಪ್ರೋತ್ಸಾಹ ಕೊಡ್ತೀವಿ. ಸ್ನೇಹಿತರೆ, ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತು ಸೃಷ್ಟಿ ಮಾಡೋದಿಲ್ಲ, ಕಲ್ಪನೆ ಮಾಡೋದಿಲ್ಲ, ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ. ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಸಬ್ಸ್ಕ್ರೈಬ್ ಆಗ್ಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿ ಕಾಣುವಂತ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ನೀಡಿ.